RCBಯ ಹೊಸ ಓನರ್ ಈಗ ಬಂದಿದ್ದಾರೆ. RCBಯಲ್ಲಿ ಕೆಲವೊಂದಷ್ಟು ಸ್ಥಾನ ಪಲ್ಲಟಗಳು ಆಗಿದಾವೆ ಈಗಾಗಲೇ ಆಗಿದಾವೆ ಕೂಡ. ಈಗ ಹೊಸ ಓನರ್ ಬಂದ ಮೇಲೆ RCB ಹೆಸರು ಚೇಂಜ್ ಆಗುತ್ತಾ ಇಲ್ವಾ ಅನ್ನೋದು ಭಾಳಷ್ಟು ಚರ್ಚೆ ಆಗಿತ್ತು. ಹೀಗೆಲ್ಲ ಇರಬೇಕಾದ್ರೆ ಈಗ ಇನ್ನೊಂದು ಚರ್ಚೆ ಆರಂಭ ಆಗಿದೆ. ಇದೇನಪ್ಪ ಅಂತಂದರೆ RCBಯ ಹೊಸ ಓನರ್ ಇವರು ಯಾರು, ಇಷ್ಟೊಂದು ಕಡಿಮೆ ವಯಸ್ಸಿನ ಈ ಒಂದು ಹುಡುಗ ಯಾರು ಅಂತೇಳಿ ಆರಂಭ ಆಗಿದೆ. ಈ ಒಂದು ಚರ್ಚೆಗೆ ಎಲ್ಲ ಒಂದಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತು ಲೋಕಶಿಕ್ಷಣ ಟ್ರಸ್ಟ್ನ ಕಸ್ತೂರಿ ಮಾಸಪತ್ರಿಕೆಯ ಸಂಪಾದಕರಾದಂಥ ಶಾಂತಲಾ ಮೇಡಮ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಮಲ್ಲಪ್ಪ. ಮೇಡಮ್, ಮೊದಲನೇದಾಗಿ ಏನಂತಂದರೆ ಈ ಬಿರ್ಲಾ ಕಂಪನಿಯ ಅಥವಾ ನಮ್ಮ RCBಯ ಹೊಸ ಮಾಲೀಕರಾದಂಥ ಆರ್ಯಮನ್ ಬಿರ್ಲಾ ಯಾರು ಅಂತ. ಯಾರು ಮೇಡಮ್ ಈ ಆರ್ಯಮನ್ ಬಿರ್ಲಾ ಅವರು? ನಮ್ಮ ದೇಶದ ಟಾಪ್ 5 ಫ್ಯಾಮಿಲೀಸ್ ಅಂತೀವಿ ಅಲ್ಲಪ್ಪ. ಹಾಂ ಮೇಡಮ್, ಶ್ರೀಮಂತ ಕುಟುಂಬಗಳು, ಅತ್ಯಂತ ಶ್ರೀಮಂತ. ಇವರು ಬಿರ್ಲಾ ಟಾಟಾ ಇಷ್ಟು ವರ್ಷ ಇದ್ದವರು. ಈಗಂತೂ ಅದಕ್ಕೆ ಅಡಾನಿ ಅಂಬಾನಿ ಇವರೆಲ್ಲ ಸೇರ್ಪಡೆ ಆಗಿದ್ದಾರೆ. ಸೊ ಮೊದಲಿನಿಂದಾನು ಟಾಪ್ 2 ಇದ್ದಿದ್ದು ಬಿರ್ಲಾ ಆ್ಯಂಡ್ ಟಾಟಾ. ಸೊ ಈ ಟಾಟಾ ಅಲ್ಲ, ಬಿರ್ಲಾ ಫ್ಯಾಮಿಲಿಯ ಕುಡಿ ಇದು ಯಾರಪ್ಪ ಅಂತ ಹೇಳಿದ್ರೆ ಆರ್ಯಮನ್ ಬಿರ್ಲಾ. 28 ವರ್ಷ ಇವರಿಗೆ. ಇವರು ಬಿರ್ಲಾ ಗ್ರೂಪ್ನ ಅಧ್ಯಕ್ಷರಾಗಿರುವಂಥ ಕುಮಾರಮಂಗಲಂ ಬಿರ್ಲಾ ಅವರ ಮಗ. ಅನನ್ಯ ಬಿರ್ಲಾ ನೀವು ಕೇಳೇ ಇರ್ತೀರಿ, ಸಿಂಗರು, ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಫಾಲೋಯಿಂಗ್ ಇದೆ ಅವರದ್ದು. ಸೊ ಅವರ ಬ್ರದರ್ ಇವರು. ಓಕೆ ಮೇಡಮ್, ಇವಾಗ RCB ಮಾಲೀಕತ್ವ ವಹಿಸ್ಕೊಂಡ ಮೇಲಂತೂ ಅನನ್ಯ ಬಿರ್ಲಾ ಅವ್ರ ಫಾಲೋವರ್ಸ್ ಇನ್ನೂ ಹೆಚ್ಚಿಗೆ ಆಗ್ತಾ ಇದ್ದಾರೆ ಮೇಡಮ್. ಇನ್ನೂ ಅನನ್ಯ ಬಿರ್ಲಾ ಅವ್ರ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಹೌದು, ಇವಾಗ RCB ಫ್ಯಾಮಿಲಿಗೆ ಬಂದ್ರಲ್ವಪ್ಪ. ವರ್ಲ್ಡ್ ಅಲ್ಲೇ ಇವತ್ತು ಕ್ರಿಕೆಟ್ ಇದ್ರ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ ಇರುವಂತ ಫ್ರಾಂಚೈಸಿ ಅಂದ್ರೆ ಅದು RCB. ಇವಾಗ RCB ಖರೀದಿ ಐತೆ ಮೇಡಮ್. RCB ಖರೀದಿ ಅಂದ್ರೆ ಹೆಂಗೆ ಮೇಡಮ್? ಇದು ಪುರುಷ ಮತ್ತು ಮಹಿಳಾ ತಂಡ ಎರಡೂ ತಂಡ ಖರೀದಿನ ಅಥವಾ ಪುರುಷ ತಂಡ ಒಂದೇ ಖರೀದಿನ? ಇವಾಗ ಕಳೆದ ವರ್ಷದ ಏನೊಂದು ಬೇಡದ ಒಂದು ಪ್ರಸಂಗ ನಡೆದಿತ್ತಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರದ ಕಾಲ್ ತುಳಿತ, ಅದಾದ್ಮೇಲೆ ಇವರು ಬಹಳ ಒಂದು ಏನೋ ಈ ಮಾಲೀಕತ್ವನೇ ಬೇಡ ಹಾಗೆ ಹೀಗೆ ಅಂತೆಲ್ಲ ಶುರುವಾಗಿತ್ತು. ಸೊ ಅವರು ಕೂಡ ಮುಂದೆ ಬಂದು ಯಾರಂದ್ರೆ Diageo PLC ಇವರು ಕೂಡ ಮುಂದೆ ಬಂದರು. ಇಲ್ಲ, ನಾವು ಕೊಟ್ಬಿಡ್ತೀವಿ ಅಂಥೇಳಿ. ತುಂಬ ಜನ ಖರೀದಿ ಮಾಡ್ತಾರೆ ಅಂತ DK ಶಿವಕುಮಾರ್ ಅವ್ರ ಹೆಸರಿತ್ತು, ಅದರಲ್ಲಿ ಹೊಂಬಾಳೆ ಫಿಲ್ಮ್ಸ್ ಇತ್ತು. ಅವ್ರಿಗೆ ಆ್ಯಕ್ಚುಲಿ ಆಸಕ್ತಿನೂ ಇತ್ತು, ಆದರೆ ಅವರೇನೋ ಇವ್ರಿಗೆ ವಹಿಸೋದಕ್ಕೆ ಅಷ್ಟು ಆಸಕ್ತಿ ತೋರಿಸ್ಲಿಲ್ಲ ಅನ್ಸುತ್ತೆ ಬಹುಶಃ. ಬಟ್ ಇವಾಗ ಬಂದಿರೋದು ಒಂದು ಒಕ್ಕೂಟ. ಈ ಒಕ್ಕೂಟದ ಅಧ್ಯಕ್ಷರಾಗಿ ಅಂದರೆ ಚೇರ್ಮನ್ ಆಗಿ ಆರ್ಯಮನ್ ಬಿರ್ಲಾ ಇದ್ದಾರೆ, 28 ವರ್ಷದ ಆರ್ಯಮನ್ ಬಿರ್ಲಾ. ಬಟ್ ಈ ಒಂದು ಒಕ್ಕೂಟದಲ್ಲಿ ಬಿರ್ಲಾ ಸಮೂಹ ಅಷ್ಟೇ ಅಲ್ಲ, ಅದಲ್ದೇನೆ ಟೈಮ್ಸ್ ಗ್ರೂಪ್ ಇದೆ ಅಲ್ಲಿ. ಟೈಮ್ಸ್ ಗ್ರೂಪ್ ಇದೆ. ಆಮೇಲೆ ಇವರು ಬ್ಲಿಟ್ಜರ್ ಅವರ ಒಂದು ಕಂಪ್ನಿನೂ ಇದೆ. ಆಮೇಲೆ ಇವರು ಯಾರಪ್ಪ, ಅದು ಬ್ಲ್ಯಾಕ್ ಸ್ಟೋನ್, ಅಮೆರಿಕ ಮೂಲದ ಬ್ಲ್ಯಾಕ್ ಸ್ಟೋನ್ ಇನ್ವೆಸ್ಟ್ಮೆಂಟ್ ಅವರು ಇದ್ದಾರೆ. ಸೊ ಈ 4 ಜನ ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಈ ಒಕ್ಕೂಟ 1.78 ಬಿಲಿಯನ್ ಶತಕೋಟಿಗೆ ಖರೀದಿ ಮಾಡಿದ್ದಾರೆ. ಅಂದ್ರೆ 16,600 ಕೋಟಿ ಅಂದಾಜು ಅಷ್ಟು ಒಂದು ರೂಪಾಯಿಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಅಷ್ಟು ವೆಚ್ಚದಲ್ಲಿ ಖರೀದಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಏನು ಇದೇ ಒಂದು ದಾಖಲೆ, ವರ್ಲ್ಡ್ ಇದು ಜಗತ್ತಿನಲ್ಲೇ ದೊಡ್ಡ ದಾಖಲೆ, ಅತಿ ದೊಡ್ಡ ಒಂದು ಖರೀದಿ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದು ಕ್ರಿಕೆಟ್ ತಂಡ, ಒಂದು ಫ್ರಾಂಚೈಸಿನ ಈ ಖರೀದಿ ಮಾಡಿರೋದು. ಇಂತಹ ಒಂದು ಅಂದ್ರೆ RCB ಬ್ರ್ಯಾಂಡ್ ವ್ಯಾಲ್ಯೂ ಹೇಗಿದೆ, ಎಷ್ಟು ಎತ್ತರ ನಮ್ಮ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದು ಗೊತ್ತಾಗುತ್ತೆ. ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಸೊ ಈಗ ಈ Diageoಗೆ ಅಂಗಸಂಸ್ಥೆ ಆಗಿರೋದು ಯುನೈಟೆಡ್ ಸ್ಪಿರಿಟ್ಸ್, ಇವ್ರದ್ದು 100% ಶೇರ್ ಇತ್ತು. ಸೊ ಈ ಇಡೀ 100% ಶೇರ್ನ ಈ ಒಕ್ಕೂಟ ಇವಾಗ ಖರೀದಿ ಮಾಡ್ಕೊಂಡಿದ್ದಾರೆ. ಓಕೆ ಮೇಡಮ್, ಖರೀದಿ ಅಂದ್ರೆ ಇವಾಗ ಇವತ್ತಿನಿಂದ ಅಂದ್ರೆ ಖರೀದಿ ಆದ ತಕ್ಷಣದಿಂದ ಅವ್ರ ಮಾಲೀಕತ್ವನ ಅಥವಾ ಇಲ್ಲ, ಈಗ ಅವರು ಹೌದು ಅವರಿಗೆ ಕೊಟ್ಟಿರ್ತಾರೆ. ಬಟ್ ಈ ಸೀಸನ್ ಮುಂಚೆನೆ ಆಗ್ಬಿಟ್ಟಿದೆಲ್ಲ, ಅಂದ್ರೆ ಎಲ್ಲ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದು ಎಲ್ಲ ಆಗ್ಬಿಟ್ಟಿರೋದ್ರಿಂದ ಈ ಸೀಸನ್ ಅಂದ್ರೆ ಈ ಋತುವಿನ ಆಟ ಇವಾಗ ನಾಳೆ ಇವಾಗ ಇನ್ನೇನು ಶುರುವಾಗ್ತಿದೆಯಲ್ಲ, ಏಪ್ರಿಲ್ 28ರಿಂದ. ಸೊ ಆ ಒಂದು ಸೀಸನ್ ಏನಿದೆ, ಈ ಹೊಸ ಸೀಸನ್ನು, ಅದು ಅಂದ್ರೆ IPL 19 ಆ 19 ಋತು ಏನಿದೆ ಅದು ಅವರೇ ಇರ್ತಾರೆ, Diageoನೇ ಇರ್ತಾರೆ. ಅದಾದ ನಂತರ ಹ್ಯಾಂಡ್ ಓವರ್ ಅಸಲಿ ಮಾಲೀಕರಾಗಿ ಇವ್ರು ಬರ್ತಾರೆ. 20ನೇ ಋತುವಿಗೆ ಹೌದು, ಹೊಸ ಅಧ್ಯಾಯ ಶುರುವಾಗುತ್ತೆ
RCB ಆರ್ಯಮನ್ ಅವರಿಂದ ಆರ್ಯಮನ್, ಹೌದು RCB ಆರ್ಯಮನ್ ಎಲ್ಲ. ಓಕೆ ಮೇಡಮ್ ಈಗ ಆರ್ಯಮನ್ ಅವ್ರಿಗೆ ಇನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಷ್ಟೇ ಐತಾ ಅಥವಾ ಕ್ರಿಕೆಟ್ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಿಲ್ಲ? ಖಂಡಿತ ಇದೆ. ನೀವು ಅವ್ರನ್ನ ನೋಡ್ಬಿಟ್ಟು ಯಾರೋ ಫಿಲ್ಮ್ ಸ್ಟಾರು ಅಥವಾ ಏನು ಮಾಡೆಲ್ ಅಂತ ಅನ್ಕೋಬಹುದೇನೋ, ಬಹಳ ಸ್ಫುರದ್ರೂಪಿ. ಆದ್ರೆ ಇವರು ಕ್ರಿಕೆಟಿಗರಾಗೂ ಇದ್ರು. ಇವರು ಮಧ್ಯಪ್ರದೇಶ್ ಟೀಮ್ಗೆ ದೇಸಿ ಕ್ರಿಕೆಟ್ ಅಲ್ಲಿ ಆಡ್ತಿದ್ರು. ಅಪ್ಪ ಇವ್ರು ಸೆಂಚುರಿ ಹೊಡೆದಿದಾರಪ್ಪ ವೆಸ್ಟ್ ಬೆಂಗಾಲ್ ವಿರುದ್ಧ, ಏನ್ ಕಮ್ಮಿ ಏನಲ್ಲ ಇವರು ಹಂಗ್ ನೋಡಿದ್ರೆ. ಬಟ್ ಇವರು IPL ಅಲ್ಲೂ ಆಡಿದ್ದಾರೆ. ಮತ್ತೆ 30 ಲಕ್ಷಕ್ಕೆ ಇವ್ರನ್ನ ರಾಜಸ್ಥಾನ್ ರಾಯಲ್ಸ್ ಖರೀದಿ ಮಾಡಿದ್ರು. ಮೇಡಮ್ ಇವತ್ತು 16,000 ಕೋಟಿ ಕೊಟ್ಟು ಒಂದು ತಂಡ ಪಡ್ಕೊಂಡಂತವ್ರು ಅವತ್ತು 30 ಲಕ್ಷಕ್ಕೆ ಒಂದು ತಂಡದಲ್ಲಿ ಆಡಿದ್ರು. ಹೌದು, ಅವತ್ತು ಹಂಗ ಆಡಿದ್ರಲ್ವಾ. ಸೊ ಇವ್ರಿಗೆ ಆಡಿದ್ರು ಅನ್ನಕ್ಕಿಂತ ಟೀಮ್ ನಲ್ಲಿ ಇದ್ರಷ್ಟೇನೆ. ಇವ್ರನ್ನ 2018 ನಲ್ಲಿ ಖರೀದಿ ಮಾಡ್ತಾರೆ. 2020 ಇವ್ರನ್ನ ಆಶ್ಚರ್ಯ ಅಂತ ಹೇಳಿದ್ರೆ ಫೀಲ್ಡ್ಗೆ ಇಳಿಸಲ್ಲ, ಬರೀ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇದ್ದಾರೆ. ಅಲ್ಲಿಂದ ಪೆವಿಲಿಯನ್ ನಂತರ ಇದಕ್ಕೆ ಮೈದಾನಕ್ಕೆ ಇಳಿಲೇ ಇಲ್ಲ ಇವರು. ಅದು ಒಂಥರ ಬಹುಶಃ ಅವರು ಡಿಪ್ರೆಷನ್ ಹೋದ್ರು. ಹೌದು, ಅದೊಂದು ಕೇಳಿ ಬಂದಿತ್ತು ಮೇಡಮ್. ಅವರು ಆಮೇಲೆ ಬಹಳಷ್ಟು ಮಾನಸಿಕವಾಗಿ ಕುಗ್ಗೋಗ್ಬಿಟ್ರು. ಆಮೇಲೆ ಇವರು ಹೊರಗ್ ಬಂದ್ಬಿಟ್ರು. ಅವಾಗ ಇವರೊಂದು ಇದಾಕಿದ್ರು, ಪೋಸ್ಟ್ ಹಾಕಿದ್ರು, ನನಗೆ ನನ್ನ ಮಾನಸಿಕ ಆರೋಗ್ಯ ಬಹಳ ಮುಖ್ಯ, ನಾನು ನನ್ನ ಮಾನಸಿಕ ಆರೋಗ್ಯವನ್ನ ಸ್ಥಿಮಿತಕ್ಕೆ ಇಟ್ಕೊಳ್ಳೋ ಸಲುವಾಗಿ ನಾನು ಕ್ರಿಕೆಟ್ಗೆ ಬಾಯ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ರು ಅವಾಗ ಇವರು. ಅವಾಗ ಎಲ್ರೂ ಏನಪ್ಪ ಅದಕ್ಕೆ ಹೇಳೋದು ಮಲ್ಲಪ್ಪ, ಕ್ರಿಕೆಟ್ ನಲ್ಲಿ ನೀವು ಟಾಟಾ ಬಿರ್ಲಾ ಯಾರ್ ಬೇಕಾದ್ರೂ ಆಗಿ, ಎಲ್ಲಿ ಹೊರಗಡೆಗೆ ಮೈದಾನದಲ್ಲಿ ನೀವು ವೈಭವ್ ಸೂರ್ಯವಂಶಿ, ರಿಂಕು ಸಿಂಗ್, ಅಕ್ಷರ್ ಪಟೇಲ್ ಆಗಿದ್ರಷ್ಟೇ ನಿಮಗ್ ಬೆಲೆ. ಎಸ್ ಮೇಡಮ್, ಫಾರ್ಮ್ ನಲ್ಲಿ ಇದ್ರಷ್ಟೇ ಪ್ರತಿಯೊಬ್ಬ ಕ್ರಿಕೆಟರ್ಗೂ ಬೆಲೆ ಆಯ್ತಾ. ಇಲ್ಲ ಅಂತಂದ್ರೆ ನೀವು ಬಿರ್ಲಾ ಮಗ ಆದ್ರೂ ಅಷ್ಟೇ, ಟಾಟನ್ ಮಗ ಆದ್ರೂ ಅಷ್ಟೇನೆ. ಓಕೆ ಮೇಡಮ್, ಇವಾಗ ಇವರು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಆಡಿದ್ರಿ ಅಂತ ಹೇಳ್ತೀರಿ ಮೇಡಮ್. ಅಲ್ಲಿ ಅವಾಗ ಇವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ನ ಯಾರ್ಯಾರ ಜೊತೆ ಶೇರ್ ಮಾಡ್ಕೊಂಡಿದ್ರು? ನಿಜವಾಗ್ಲೂ ಇದನ್ನ ಒಂಥರ ಅದೃಷ್ಟ, ಯೋಗ ಏನ್ ಹೇಳ್ತಿರೋ ಗೊತ್ತಿಲ್ಲ. ರಜತ್ ಪಾಟಿದಾರ್ ಇವಾಗಿನ RCB ಕ್ಯಾಪ್ಟನ್ ಅವರು, ಮತ್ತೆ ವೆಂಕಟೇಶ್ ಅಯ್ಯರ್ ಈಗ 7 ಕೋಟಿಗೆ ಖರೀದಿ ಆಗಿದಾರಲ್ಲ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ RCBಗೆ, ಅವರು ಇವರಿಬ್ರು ಅವ್ರ ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಹಂಚ್ಕೊಂಡಿದ್ದಾರೆ ನೋಡಿ. ಇವಾಗ ಇವರೇ ಓನರ್, ಅವರು ಪ್ಲೇಯರ್ಸ್. ಅವ್ರಿಗೆ ಇವತ್ತು ಆ ತಂಡದ ಕ್ಯಾಪ್ಟನ್, ಇವತ್ತು ಅವರು ಆರ್ಯಮನ್ ಆ ತಂಡದ ಓನರ್. ಬಹಳ ಒಂಥರ ಇವರ ಬಾಂಧವ್ಯ ಇನ್ನೂ ಚೆನ್ನಾಗಾಗತ್ತೆ ಈಗ. ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ಇವಾಗ ನೀವೇ ನೋಡಿ ಡ್ರೆಸ್ಸಿಂಗ್ ರೂಮ್ ಹಂಚ್ಕೊಂಡಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೇರೆನೆ. ಹೌದು ಮೇಡಮ್, ಸೊ ವೀಕ್ನೆಸ್ ಸ್ಟ್ರೆಂತ್ ಎಲ್ಲ ಎಲ್ರಿಗೂ ಗೊತ್ತಿರುತ್ತೆ ಪರಸ್ಪರ. ಹಾಗಾಗಿ ಇದು ಒಂಥರ ಒಳ್ಳೆ ಬೆಳವಣಿಗೆ. RCB ದೃಷ್ಟಿಯಿಂದ ಅಂತೂ ಇದು ಬಹಳ ಒಳ್ಳೆ ಬೆಳವಣಿಗೆ ಅಂತ. ಓಕೆ ಮೇಡಮ್, ಇವಾಗ ಕ್ರಿಕೆಟ್ ಬಗ್ಗೆನೂ ತಿಳಿದಿರುವಂತ ಆರ್ಯಮನ್ RCB ಓನರ್ ಆಗಿದ್ರಿಂದ ಮತ್ತಷ್ಟು RCB ಅಲ್ಲಿ ಬದಲಾವಣೆಗಳು ಆಗ್ತಾವ ಮೇಡಮ್, ಮತ್ತಷ್ಟು ಬದಲಾವಣೆಗಳು ಆಗೋದು ಖಂಡಿತ. ಇವಾಗ ಪ್ಲೇಯರ್ ಇಸ್ ದ ಓನರ್ ಆಫ್ ದ ಟೀಮ್ ಅಂತಂದಾಗ ಆಬ್ವಿಯಸ್ಲಿ ನೋಡಿ ಅಲ್ಲಿ ಬೇರೆಯವರು ಆಟ ಆಡ್ಸಕ್ಕಾಗಲ್ಲ. ಇವಾಗ ನಾನು ಹೊರಗಿನಿಂದ ನಾನೊಂದು ಇದಿಟ್ಕೊಳಕ್ಕೂ ಏನೋ ಒಂದು ಐಡಿಯಾ ಇಟ್ಕೊಂಡು ನಾನು ಓನರ್ ಆಗಕ್ಕೂನುವೆ, ಅಥವಾ ನಾನೇನೋ ಒಂದು ವಿಶ್ಲೇಷಕ ಆಗ್ಬಿಟ್ಟೋ, ಅಥವಾ ಇಲ್ಲ ನಾನು ಇಂಡಸ್ಟ್ರಿಯಲಿಸ್ಟು ಬಂಡವಾಳ ಹೂಡ್ತೀನಿ. ಇವಾಗ ಶಿಲ್ಪಾ ಶೆಟ್ಟಿ, ಪ್ರೀತಿ ಜಿಂಟಾ ಇವ್ರುಗಳು ಎಲ್ಲ ಬಂದು ಬಂಡವಾಳ ಹೂಡ್ಬಿಟ್ಟು ಆಗಿದಾರಲ್ಲ, ಇವ್ರದ್ದು ಎಲ್ಲ ಶೇರ್ಸ್ ಇಟ್ಕೊಂಡು, ಅಥವಾ ಶಾರುಖ್ ಖಾನ್ನೇ ತಗೊಳ್ಳಿ. ಸೊ ಇವರೆಲ್ಲ ಆಗಕ್ಕೂ ಸ್ವತಃ ಪ್ಲೇಯರ್ ಆಗಿ ತಾನೂ ಮೈದಾನದಲ್ಲಿ ಇಳಿದು ಬ್ಯಾಟು ಬಾಲು ಎಲ್ಲ ಆಡಿ ಈಗ ಬಂದಿದಾರಲ್ಲ ಓನರ್ ಆಗಿ. ಸೊ ಈಗ ಖಂಡಿತ RCB ಮತ್ತೆ ಹೊಸ ತಿರುವುಗಳನ್ನ ಆಮೇಲೆ ಆಟಗಾರರು ಆಟ ಆಡಕ್ಕಾಗಲ್ಲ ಅಂದ್ರೆ ಬೇರೆ ತರದ ಆಟಗಳಿಗೆಲ್ಲ ಬ್ರೇಕ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಆಮೇಲೆ ಇವರು ಆ ಕ್ರಿಕೆಟ್ಗೆ ಬಾಯ್ ಹೇಳ್ಬಿಟ್ಟು ಫುಲ್ ಟೈಮ್ ಫೈನಾನ್ಸ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಹೋಗ್ಬಿಡ್ತಾರೆ ಇವರು. ಆ ಬಿಸ್ನೆಸ್ ಕಡೆ ಹೋಗ್ಬಿಡ್ತಾರೆ, ಈ ಕಡೆಗೆ ಬರ್ಲಿಲ್ಲ. ಬಟ್ ಈಗ ಮತ್ತೆ ಇವರು ಅದಕ್ಕೋಸ್ಕರ ಒಲವು ಇದ್ದಿದ್ರಿಂದ ಮತ್ತು ಒಂದು ಯೋಗ ಕೂಡ್ ಬಂತು. ಆಮೇಲೆ ನಮ್ಮ ಇಂಡಿಯಾದವರೇ ತಗೊಂಡಿರೋದು ಖುಷಿ ವಿಚಾರ. ಹೌದು ಮೇಡಮ್, ನಮ್ಮ ಭಾರತೀಯರಾಗಿದ್ದರಿಂದ ಬಹಳ ಖುಷಿ ವಿಚಾರ. ಇನ್ನು ಆರ್ಯಮನ್ ಬಿರ್ಲಾ ಅವರ ಒಂದು ಆಡಳಿತದಲ್ಲಿ ನಮ್ಮ RCB ಮತ್ತಷ್ಟು ತಿರುವುಗಳನ್ನ ಪಡೆದುಕೊಳ್ಳಿ, ಮತ್ತಷ್ಟು ಕಪ್ಪು ನಮ್ಮದಾಗ್ಲಿ ಅಂತ ಹೇಳಿ ನಾವು ಬಯಸೋಣ ಮೇಡಮ್. ಇನ್ನು ಮುಂದೆ ಬರೋ ಕಪ್ಪೆಲ್ಲ ನಮ್ದೆ, ಇನ್ನು ಮುಂದೆ ನಮ್ದೇ ಕಪ್. ಈ ಸಲ ಕಪ್ ನಮ್ದಲ್ಲ, ಬರೋ ಕಪ್ಗಳೆಲ್ಲ ನಮ್ದೆ. ಈ ಸಲ ಮಾತ್ರ ಅಲ್ಲ, ಮುಂದೆ ಬರೋ ಎಲ್ಲಾ ಟೂರ್ನಮೆಂಟ್ ಕಪ್ಗಳು ನಮ್ದೇನೆ. ಅದು IPL ಆಗಿರ್ಬೋದು, WPL ಆಗಿರ್ಬೋದು, ಎರಡು ಇಬ್ರದ್ದು. ಹೌದು ಹೌದು ಮೇಡಮ್, ಧನ್ಯವಾದಗಳು ಮೇಡಮ್. RCB ಕುರಿತಾಗಿ ಮತ್ತು RCB ಮಾಲೀಕರ ಕುರಿತಾಗಿ ಒಂದು ಬಹಳಷ್ಟು ವಿಶೇಷವಾದಂತ ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್.